ಕಳೆದ 2 ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ ಯಾವುದೇ ರೀತಿಯಾದ ಒಂದು ರಿಟರ್ನ್ಸ್ ಕೊಟ್ಟಿಲ್ಲ. ಕಳೆದ 2 ವರ್ಷಗಳಿಂದ ಯಾರು ಇನ್ವೆಸ್ಟ್ ಮಾಡಿದ್ರು ಅವರ ಒಂದು ಪೋರ್ಟ್‌ಫೋಲಿಯೋ ರೆಡ್ ಅಲ್ಲೇ ಇದೆ. ತುಂಬಾ ಕೆಂಪು ಕಾಣಿಸ್ತಾ ಇರ್ಬೋದು. ಯಾಕಾದ್ರೂ ಬಂದು ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಅನಿಸ್ಬಿಟ್ಟಿದ್ದು. ಕೋವಿಡ್ ಕ್ರಾಶ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅವರ ಒಂದು ಪೋರ್ಟ್‌ಫೋಲಿಯೋ ಗ್ರೀನ್ ಅಲ್ಲೇ ಇರ್ಬೋದು. ಅವ್ರಿಗಂತೂ ಒಳ್ಳೆ ರಿಟರ್ನ್ ಸಿಕ್ಕಿದೆ. ಆ ಒಂದು ರಿಟರ್ನ್ಸ್ ಅನ್ನ ನೋಡ್ಕೊಂಡು ಯಾವಾಗ ಪೀಕ್ ಹೋಗಿತ್ತೋ ಸ್ಟಾಕ್ ಮಾರ್ಕೆಟ್ ಅವಾಗ ಎಂಟ್ರಿ ಆಗಿರೋ ಕಥೆ ಅಂತೂ ಮುಗಿದೋಗಿದೆ ಇವಾಗ. ಯಾಕಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಇನ್ವೆಸ್ಟ್ ಮಾಡೋಣ, ಶಿಸ್ತಾಗಿ ಗೋಲ್ಡ್ ಅಲ್ಲಿ ಇಡಬಹುದಾಗಿತ್ತು ಅಥವಾ FD ಬುಕ್ ಮಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು. ಈ ರೀತಿ ಎಲ್ಲ ಥಾಟ್ಸ್ ನಿಮಗೆ ಇವಾಗ ಬರ್ತಾ ಇರ್ಬೋದು. ಕೆಲವೊಂದಷ್ಟು ಜನ ಅಂತೂ ಇನ್ವೆಸ್ಟ್ ಮಾಡಿ ಒಂದು 10-20% ಲಾಸ್ ಕಂಡ ತಕ್ಷಣ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ. ತುಂಬಾ ಲಾಸ್ ಅನ್ನೇ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಸ್ಟಾಕ್ ಮಾರ್ಕೆಟ್ ಬೇಡ, ಈ ಸ್ಟಾಕ್ ಮಾರ್ಕೆಟ್ ಸವಾಸನೆ ಬೇಡ, ಆರಾಮಾಗಿ ನೆಮ್ಮದಿಯಾಗಿರೋಣ, ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಇವಾಗ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಯಾವಾಗೆಲ್ಲ ಮಾರ್ಕೆಟ್ ಬೀಳುತ್ತೋ ಅವಾಗ ಬೆಸ್ಟ್ ಟೈಮು. ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಸೈಕಾಲಜಿ, ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇರುತ್ತೋ ಅವಾಗ ಎಲ್ಲ ಎಕ್ಸಿಟ್ ಆಗ್ಬಿಡ್ತಾರೆ. ಒಂದ್ ಸ್ವಲ್ಪ ಏರ್ತಾ ಇದೆ, ಅಪ್ ಮೂವ್ ಬರ್ತಾ ಇದೆ ಅಂತ ತಕ್ಷಣ ಎಲ್ಲ ಬರ್ತಾರೆ. ಅವಾಗ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಲಾಸ್ ಮಾಡ್ಕೊಳ್ತಾರೆ. ಲಾಸ್ಟ್ ಒಂದು 40-50 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಇದೇ ರೀತಿ ವರ್ಕ್ ಆಗ್ತಾ ಇರೋದು. ಒಂದ್ ಸ್ವಲ್ಪ ರಿಟರ್ನ್ಸ್ ಬಂತು, ವರ್ಷದಲ್ಲಿ ಒಂದು 20% ರಿಟರ್ನ್ ಸಿಕ್ಕಿದೆ, ಒಂದು 40% ಸಿಕ್ಕಿದೆ. ಈ ರೀತಿ ಎಲ್ಲ ನ್ಯೂಸ್ ಗಳು ಬಂದಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೂಡ ಎಂಟ್ರಿ ಆಗ್ತಾರೆ. ಸೊ ನಾವು ದುಡ್ಡು ಮಾಡ್ಬಿಡ್ತೀವಿ, ಒಂದು 5-10 ವರ್ಷ ನಾನು ದುಡ್ಡು ತೆಗೆದೇ ಇಲ್ಲ, ನನ್ನ ದುಡ್ಡು 1 ಕೋಟಿ ಆಗಲಿ 2 ಕೋಟಿ ಆಗಲಿ, ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತೀರಾ. ಬಟ್ ಸ್ಟಾಕ್ ಮಾರ್ಕೆಟ್ ಒಂದು 5% ಬಿತ್ತು, ಒಂದ್ ಸ್ವಲ್ಪ ಕ್ರಾಶ್ ಆಯ್ತು, ಏನೋ ಈ ರೀತಿ ಪ್ರಾಬ್ಲಮ್ ಆಯ್ತು ಅಂದ ತಕ್ಷಣ ಎಲ್ಲರೂ ಕೂಡ ಓಡಾಗ್ಬಿಡ್ತಾರೆ. ಈ ಒಂದು ಸ್ಟಾಕ್ ಮಾರ್ಕೆಟ್ ನಮ್ಗೆಲ್ಲಪ್ಪ ಬಿಡು, ನಮ್ಗೇನು ಬೇಡ, ಆರಾಮಾಗಿ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋಣ, ದುಡ್ಡನ್ನ ಹಂಗೆ ಇಟ್ಬಿಡೋಣ, ಬ್ಯಾಂಕ್ ಅಲ್ಲಿ FD ಮಾಡೋಣ, ಈ ರೀತಿ ಮೈಂಡ್ ಸೆಟ್ ಬಂದ್ಬಿಡ್ತೀರಾ. ಈ ಒಂದು ಯುದ್ಧ ನಡೀತಾ ಇರೋದ್ರಿಂದ ನಮ್ಮ ದೇಶ ಮುಳುಗೆ ಹೋಗುತ್ತೆ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಕತೆ ಎಲ್ಲ ಕಂಪ್ಲೀಟ್ ಆಗಿ ಮುಗೀತು. ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ 5 ವರ್ಷ ಆದ್ರೂ ತೆಗೆಯೋದಿಲ್ಲ, 10 ವರ್ಷ ಆದ್ರೂ ತೆಗೆಯೋದಿಲ್ಲ, ಏನಾದ್ರೂ ಆಗಲಿ ನಾನು ಇದನ್ನ ನೋಡೋದೇ ಇಲ್ಲ ಅಂತ ಇನ್ವೆಸ್ಟ್ ಮಾಡಿರ್ತೀರಾ. ಬಟ್ ಡೈಲಿ ನಿಮ್ಮ ಒಂದು ಪೋರ್ಟ್‌ಫೋಲಿಯೋ ನೋಡ್ತಾ ಒಂದು 2-3% ಡೌನ್, ಒಂದೇ ದಿನ 4% ಡೌನ್, ಒಂದೇ ದಿನ 5% ಡೌನ್, ಈ ರೀತಿ ನೋಡ್ತಾ ನನಗೆ ಸವಾಸನೆ ಬೇಡ ಅಂತ ಎಕ್ಸಿಟ್ ಆಗ್ಬಿಡ್ತೀರಾ. ಅವಾಗ ನೀವು ಅನ್ರಿಯಲೈಸ್ಡ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನ ಬುಕ್ ಮಾಡ್ಕೊಬಿಡ್ತೀರಾ. ಯಾರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾರೆ ಅಂತಂದ್ರೆ ತುಂಬಾ ಪೇಷನ್ಸ್ ಆಗಿ ಯಾರು ವೈಟ್ ಮಾಡ್ತಾರೋ ಅವರೇ ದುಡ್ಡು ಮಾಡುವಂತದ್ದು. ಇಂಥ ಒಂದು ಸಿಚುವೇಶನ್ ಗಳಲ್ಲಿ ಯಾರು ಪೇಷನ್ಸ್ ಆಗಿರ್ತಾರೋ, ನಂದು 50% ದುಡ್ಡು ಹೋದ್ರೂ ಪರವಾಗಿಲ್ಲ ಅಂತ ಆರಾಮಾಗಿ ಕೂಲ್ ಆಗಿರ್ತಾರೋ ಅವ್ರು ಮಾತ್ರ ದುಡ್ಡು ಮಾಡೋದಕ್ಕೆ ಸಾಧ್ಯ. ನನ್ನ ಒಂದು ಪೋರ್ಟ್‌ಫೋಲಿಯೋ ಬಗ್ಗೆ ಹೇಳೋದಾದ್ರೆ ನನ್ನ ಒಂದು ಪೋರ್ಟ್‌ಫೋಲಿಯೋ ಕೂಡ ರೆಡ್ ಅಲ್ಲಿ ಇದೆ. ಬಟ್ ನಾನು ಯಾವುದೇ ರೀತಿಯಾದ ಒಂದು ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತೆಲ್ಲ ನಾಳೆ ರಿಕವರಿ ಆಗುತ್ತೆ ಅಂತ ಹೋಪ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಬಟ್ ಮುಂದೆ ರಿಕವರಿ ಆಗ್ಬೋದು ಇನ್ನೊಂದು ವರ್ಷದಲ್ಲಿ, ಅಥವಾ ರಿಕವರಿ ಆಗ್ತಾನೆ ಇರ್ಬೋದು, ಇನ್ನೂ ಪಾತಾಳಕ್ಕೆ ಬೀಳ್ಬೋದು. ಬಟ್ ಯಾವಾಗೆಲ್ಲ ಬೀಳುತ್ತೋ ಅವಾಗ ನಾನು ಬೈ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಬೈ ಮಾಡ್ತಾ ಇರಬೇಕು. ನೀವೇನ್ ಮಾಡ್ತೀರಾ ಅಂತಂದ್ರೆ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇರ್ಬೇಕಾದ್ರೆ ಎಕ್ಸಿಟ್ ಆಗ್ತೀರಾ. ಯಾವಾಗ ತುಂಬಾ ಹೈ ಪ್ರೈಸ್ ಆಗುತ್ತೆ, ಓವರ್ ವ್ಯಾಲಿಡ್ ಆಗುತ್ತೆ, ಅವಾಗ ಹೋಗಿ ಎಂಟ್ರಿ ಆಗ್ತೀರಾ. ಮತ್ತೆ ಅದು ಪಾತಾಳಕ್ಕೆ ಬೀಳುತ್ತೆ, ಸ್ಟಾಕ್ ಮಾರ್ಕೆಟ್ ಬಿದ್ದೋಗುತ್ತೆ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಆಗ್ತಾ ಇರೋದಿಲ್ಲ, ಲಾಸ್ ಆಗುತ್ತೆ, ಇದು ಕಂಪ್ಲೀಟ್ ಗ್ಯಾಮ್ಲಿಂಗ್ ಅನ್ಕೊಂಡು ಹಂಗೆ ಹೊರಟೋಗ್ತೀರಾ. ಸೊ ಈ ರೀತಿ ಮೈಂಡ್ ಸೆಟ್ ಇದೆ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ. 90% ಜನ ಇದೇ ರೀತಿ ಮಾಡುವಂತದ್ದು. ಯಾವಾಗ ಓವರ್ ವ್ಯಾಲಿಡ್ ಆಗಿರುತ್ತೋ ಅವಾಗ ಹೋಗಿ ಎಂಟ್ರಿ ಆಗ್ತಾರೆ, ಯಾವಾಗ ಬಿದ್ದೋಗುತ್ತೋ ಅವಾಗ ಎಕ್ಸಿಟ್ ಆಗ್ತಾರೆ. ಬಟ್ ಬುದ್ಧಿವಂತರು ಏನ್ ಮಾಡ್ತಾರೆ ಅಂತಂದ್ರೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳ್ತಿರುತ್ತೋ ಅವಾಗ ಬೈ ಮಾಡಿ ಇಟ್ಕೊಳ್ತಾರೆ, ಯಾವಾಗ ಓವರ್ ವ್ಯಾಲಿಡ್ ಆಗುತ್ತೋ ಅವಾಗ ಎಕ್ಸಿಟ್ ಆಗ್ತಾರೆ. ಬಟ್ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ತುಂಬಾ ಪೀಕ್ ಅಲ್ಲಿ ಇದ್ದಾಗ ಹೋಗಿ ಎಂಟ್ರಿ ಆಗ್ತೀವಿ, ಬಿದ್ದೋದಾಗ ಸ್ಟಾಕ್ ಮಾರ್ಕೆಟ್ ಕತೆ ಬೇಡ ಆ ಒಂದು ಅನ್ರಿಯಲೈಸ್ಡ್ ಲಾಸ್ ಅನ್ನ ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗ್ಬಿಡ್ತೀವಿ. ಸೊ ಇಷ್ಟೇ ನಾವು ಮಾಡುವಂತ ಮಿಸ್ಟೇಕ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ರೀತಿ ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ. ನೀವು 5 ವರ್ಷ 10 ವರ್ಷ ಅಂತ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತೀರಾ ಅದನ್ನ ಮೇಂಟೈನ್ ಮಾಡ್ಕೋಗಿ. ಮೇಂಟೈನ್ ಮಾಡ್ಕೋಗೋದು ತುಂಬಾ ಸಿಂಪಲ್. ಯಾವುದೇ ರೀತಿಯಾದ ನ್ಯೂಸ್ ಗೆ ನೀವು ತಲೆ ಕೆಡಿಸ್ಕೋಬಾರ್ದು. ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಮ ಒಂದು ಪೋರ್ಟ್‌ಫೋಲಿಯೋನ ನೋಡಕ್ಕೆ ಹೋಗಬಾರ್ದು. ಅದು ಏನಾದ್ರೂ ಆಗಲಿ 5 ವರ್ಷ ಬಿಟ್ಟು ನೋಡ್ತೀನಿ, 10 ವರ್ಷ ಬಿಟ್ಟು ನೋಡ್ತೀನಿ ಅಂತ ನಿಮ್ಮ ಕೆಲಸದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಈ ರೀತಿ ಇದ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಡೈಲಿ ನಂದು ಎಷ್ಟು ಮೇಲೆ ಹೋಯ್ತು, ಎಷ್ಟು ಕೆಳಗೆ ಬಂತು, ಇದನ್ನೆಲ್ಲ ನೋಡ್ತಾ ಕೂತ್ಕೊಳ್ತೀರಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಿಮ್ಗಲ್ಲ. ಎಸ್ಪೆಷಲಿ ಬಿಗಿನರ್ಸ್ ಈ ರೀತಿ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ತುಂಬಾ ಎಕ್ಸ್ಪರ್ಟ್ ಇರೋ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ನೀವು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನೀವು ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದಾದ ನಂತರ ನೀವು ಸ್ಟಾಕ್ಸ್ ಗೆ ಮೂವ್ ಆಗಬೇಕು. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಫಂಡ್ ಮ್ಯಾನೇಜರ್ ಗಳಿಗೆ ನಿಮ್ಮ ದುಡ್ಡನ್ನು ಕೊಟ್ಟು ಬಿಟ್ಬಿಡ್ಬೇಕು. ಅವರು ನಿಮ್ಮ ಒಂದು ದುಡ್ಡನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಒಂದಷ್ಟು ಚಾರ್ಜಸ್ ಅನ್ನ ತಗೊಳ್ತಾರೆ ಅಷ್ಟೇ. ಈ ರೀತಿ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಬೇಕು. ಅಥವಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಗೋಲ್ಡ್ ETF ಅಂತ ಬರುತ್ತೆ, ಸಿಲ್ವರ್ ETF ಅಂತ ಬರುತ್ತೆ. ಇಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ಕೊಂಡು ಹೋಗಬಹುದು. ಬಟ್ ನಿಮ್ಮ ಒಂದು ಗುರಿ ಲಾಂಗ್ ಟರ್ಮ್ ಆಗಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಪ್ರಾಫಿಟ್ ಮಾಡೇ ಮಾಡ್ತೀರಾ. ಈ ರೀತಿ ಸಿಚುವೇಶನ್ಸ್ ಗಳಿಗೆ ನೀವು ತಲೆ ಕೆಡಿಸ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಕೂಡ ದುಡ್ಡು ಮಾಡಕ್ ಆಗೋದಿಲ್ಲ. ನೀವು ಪ್ಯಾನಿಕ್ ಆಗಿ ಭಯ ಪಟ್ಟು ಎಲ್ಲಾನು ಎಕ್ಸಿಟ್ ಆಗಿ ಲಾಸ್ ಮಾಡ್ಕೊಂಡು ಹೋಗ್ತೀರಾ. ಮತ್ತೆ ನೀವು ಸ್ಟಾಕ್ ಮಾರ್ಕೆಟ್ ಕಡೆ ಬರೋದೇ ಇಲ್ಲ. ಈಗ ಲಾಸ್ಟ್ 2 ವರ್ಷದಿಂದ ಏನಾಗ್ತಾ ಇದೆ ಅಂತಂದ್ರೆ ಯುಕ್ರೇನ್ ವಾರ್ ಇಂದ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಬೀಳ್ತಾ ಇತ್ತು. ಅದಾದ ನಂತರ ಟ್ರಂಪ್ ಟ್ಯಾರಿಫ್ ಅದು ಇದು ಅಂತ ಎಲ್ಲ ಹೇಳಿ ಮತ್ತೆ ಸ್ಟಾಕ್ ಮಾರ್ಕೆಟ್ ಬೀಳಕ್ ಶುರು ಆಯ್ತು. ಮತ್ತೆ ಇನ್ನೇನು ಸ್ಟಾಕ್ ಮಾರ್ಕೆಟ್ ರಿಕವರಿ ಆಗ್ಬೇಕು ಅನ್ನೋ ಅಷ್ಟರಲ್ಲಿ ಇವಾಗ ಇಸ್ರೇಲ್ ಇರಾನ್ ವಾರ್ ನಡೀತಾ ಇದೆ. ಸೊ ಈ ರೀತಿ ಆಗ್ತಾ ಇದೆ. ಲಾಸ್ಟ್ ಒಂದು 25 ದಿನದಿಂದ ವಾರ್ ನಡೀತಾನೆ ಇದೆ. ಸೊ ಇದು ಎಲ್ಲಿಗೆ ಹೋಗ್ಬಿಟ್ಟಿತ್ತೋ ಗೊತ್ತಿಲ್ಲ. ಬಟ್ ಸ್ಟಾಕ್ ಮಾರ್ಕೆಟ್ ಇದಕ್ಕೆಲ್ಲ ಲಾಂಗ್ ಟರ್ಮ್ ಅಲ್ಲಿ ರಿಯಾಕ್ಟ್ ಮಾಡೋದಿಲ್ಲ. ಒಂದಷ್ಟು ದಿನ ತಲೆ ಕೆಡಿಸ್ಕೊಳ್ತಾ ಅಷ್ಟೇ. ಮತ್ತೆ ಇದು ಇದ್ದಿದ್ದಂಗೆ ಬಿಡೋ ಅಂತ ಮತ್ತೆ ಮೇಲೆ ಹೋಗಕ್ ಶುರು ಮಾಡುತ್ತೆ. ನೀವು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡಬೇಕು. ನೀವು ಯಾವುದಕ್ಕೆ ಹೋಗಿ ತಲೆ ಕೆಡಿಸ್ಕೋಬಾರ್ದು, ಪ್ಯಾನಿಕ್ ಆಗಬಾರ್ದು. ಒಂದು 5% ನಿಮ್ಮ ಒಂದು ಪೋರ್ಟ್‌ಫೋಲಿಯೋ ಲಾಸ್ ಅಲ್ಲಿ ಇದ್ರೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಇದು ಮತ್ತೆ ರಿಕವರಿ ಆಗುತ್ತೆ ಬಿಡು ಅಂತ ಆರಾಮಾಗಿ ನೀವು ಇರಬೇಕು. ಅವಾಗ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ. ನೀವು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬೇಕು. ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅನ್ನು ಹುಡುಕ್ತಾ ಇದ್ದಾರೆ ಅಂತಂದ್ರೆ ಲೆಮನ್ ಬೆಸ್ಟ್ ಇದೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಇಲ್ಲಿ ನೀವು ಟ್ರೇಡಿಂಗ್ ಮಾಡ್ತೀರಾ ಅಂತಂದ್ರೆ ಕೂಡ ಬ್ರೋಕರೇಜ್ 1 ತಿಂಗಳವರೆಗೂ ಕೂಡ ಫ್ರೀ ಇರುತ್ತೆ. 10,000 ಬ್ರೋಕರೇಜ್ ಆರಾಮಾಗಿ ಅವರೇ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಆರಾಮಾಗಿ ನೀವು ಟ್ರೇಡಿಂಗ್ ಅನ್ನು ಕೂಡ ಮಾಡ್ಕೋಬಹುದು. ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಬೆಸ್ಟ್ ಇದೆ ನಿಮಗೆ. ನೀವು ಲಾಂಗ್
ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಗ್ರೋತ್ ಅನ್ನ ಕಾಣಕ್ಕಾಗೋದು. ಟ್ರೇಡಿಂಗ್ ಮಾಡಿದ್ರೆ ನೀವು ನಾರ್ಮಲ್ ಆಗಿ ಬಿಗಿನರ್ಸ್ ಆಗಿದ್ರೆ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಡಿಸಿಪ್ಲಿನ್ ಇರೋದೇ ಇಲ್ಲ. ನಾನು ಟ್ರೇಡಿಂಗ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಲೆಮನ್ ರಿಜಿಸ್ಟ್ರೇಷನ್ ಲಿಂಕ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ ನೀವು ಕೂಡ ರಿಜಿಸ್ಟರ್ ಆಗಬಹುದು. ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ನಾನು ಕಂಪ್ಲೀಟ್ ಆಗಿ ನಿಮಗೆ ಸಾಲ್ವ್ ಮಾಡ್ಕೊಳ್ತೀನಿ. KYC ವೆರಿಫಿಕೇಶನ್ ಆಗಿರ್ಬೋದು, ಬ್ಯಾಂಕ್ ವೆರಿಫಿಕೇಶನ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ, ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ಮಾತ್ರ. ಸೊ ಇನ್ಸ್ಟಾಗ್ರಾಮ್ ID ಲಿಂಕ್ ಚಾನಲ್ ಅಬೌಟ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ನಮ್ಮ ಜೊತೆ ಟಚ್ ಅಲ್ಲಿ ಇರಬೇಕು ಅಂತಂದ್ರೆ ಫಾಲೋ ಮಾಡಿ. ಓಕೆ, ಇವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವು ಪ್ಯಾನಿಕ್ ಆಗಿಲ್ಲ ಅಂತಂದ್ರೆ ಆರಾಮಾಗಿ ನೀವು ದುಡ್ಡು ಮಾಡ್ತಾ ಹೋಗ್ಬೋದು. ಬಟ್ ನೀವು ಪ್ಯಾನಿಕ್ ಆದ್ರೆ ಎಕ್ಸಿಟ್ ಆಗ್ಬಿಡ್ತೀರಾ. ಈ ಜಾಸ್ತಿ ನ್ಯೂಸ್ ಚಾನಲ್ ಗಳೆಲ್ಲ ನೋಡಕ್ ಹೋಗ್ಬೇಡಿ, ಅವರು ಸ್ಟಾಕ್ ಮಾರ್ಕೆಟ್ ಅಷ್ಟು ಬಿದ್ದೋಯ್ತು ಇಷ್ಟು ಬಿದ್ದೋಯ್ತು ಅಂತ ನಿಮಗೆ ಭಯ ಪಡಿಸ್ತಾ ಇರ್ತಾರೆ. ಆರಾಮಾಗಿ ಒಂದು 2-3 ವರ್ಷ ಕೂಲ್ ಆಗಿರಿ, ಸ್ಟಾಕ್ ಮಾರ್ಕೆಟ್ ಅದಾಗದೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಓಕೆ, ಇವಾಗ ಟ್ರೇಡಿಂಗ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಾದ್ರೆ, ನೀವು ಟ್ರೇಡಿಂಗ್ ಮಾಡ್ತೀರಾ ಬಿಗಿನರ್ಸ್ ಅಂತಂದ್ರೆ ಕಂಪ್ಲೀಟ್ಲಿ ಲಾಸ್ ಮಾಡ್ಕೊಳ್ತೀರಾ. ಲಾಸ್ ಮಾಡ್ಕೊಂಡು ಈ ಟ್ರೇಡಿಂಗ್ ಕಂಪ್ಲೀಟ್ಲಿ ಗ್ಯಾಮ್ಲಿಂಗ್ ಅನ್ನೋ ಒಂದು ಮೈಂಡ್ ಸೆಟ್ಗೆ ಬರ್ತೀರಾ. ಬಟ್ ಟ್ರೇಡಿಂಗು ಗ್ಯಾಮ್ಲಿಂಗು ತುಂಬಾ ವ್ಯತ್ಯಾಸ ಇದೆ, ಅದನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ. ನೀವು ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅಂತಂದ್ರೆ ಕಂಪ್ಲೀಟ್ಲಿ ಡಿಸಿಪ್ಲಿನ್ ಆಗಿರಬೇಕು. ನಾನು ಕೂಡ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಆಕ್ಟಿವ್ ಆಗಿದ್ದೀನಿ. ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಏನೇ ಪ್ರಾಫಿಟ್ ಆದ್ರೂ ಕೂಡ ಲಾಸ್ ಆದ್ರೂ ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗ್ಬೋದು. ಟ್ರೇಡಿಂಗ್ ಅಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ನಾನು ಕೂಡ ಬರೀ 2,000 ರೂಪಾಯಿನ ಇನ್ವೆಸ್ಟ್ ಮಾಡಿ ಲೈವ್ ಟ್ರೇಡ್ಸ್ ಗಳನ್ನ ತಗೊಂಡು ಒಂದು 6,000 ಅಷ್ಟು ಪ್ರಾಫಿಟ್ ಮಾಡಿದೀನಿ ಒಂದು ತಿಂಗಳಲ್ಲಿ. ಬಟ್ ನೀವು ಇದೇ ರೀತಿ ಪ್ರಾಫಿಟ್ ಅನ್ನ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಡಿಸಿಪ್ಲಿನ್ ಆಗಿರಬೇಕು. ಇವಾಗ 5K ಕ್ಯಾಪಿಟಲ್ ನ ಯೂಸ್ ಮಾಡ್ಕೊಂಡು ನಾನು ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದೀನಿ. ಇವಾಗಲೂ ಕೂಡ ನಾರ್ಮಲ್ ಆಗಿ ನಾನು ಪ್ರಾಫಿಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಒಂದ್ 2-3 ದಿನ ಲಾಸ್ ಆಗುತ್ತೆ, ಒಂದೊಂದ್ಸಲ ನಮ್ಮ ಒಂದು ಸ್ಟ್ರಾಟಜಿಗಳು ವರ್ಕ್ ಆಗದೆ ಇರಬಹುದು. ಬಟ್ ನೀವು ಡಿಸಿಪ್ಲಿನ್ ಆಗಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಪ್ರಾಫಿಟ್ ಅಲ್ಲಿ ಇರಬಹುದು. 90% ಜನ ಟ್ರೇಡಿಂಗ್ ಅಲ್ಲಿ ಯಾಕೆ ಲಾಸ್ ಮಾಡ್ಕೊಳ್ತಾರೆ ಅಂತಂದ್ರೆ ಅವ್ರಿಗೆ ಡಿಸಿಪ್ಲಿನ್ ಇರೋದಿಲ್ಲ ಕಂಪ್ಲೀಟ್ ಆಗಿ. ಯಾವ ರೀತಿ ನಮ್ಮ ಒಂದು ಕ್ಯಾಪಿಟಲ್ ನ ಸೇವ್ ಮಾಡ್ಕೋಬೇಕು, ಯಾವ ರೀತಿ ನಾವು ಪ್ರಾಫಿಟ್ ಮಾಡಬೇಕು, ಯಾವ ರೀತಿ ನಾವು ಡೈಲಿ ಟ್ರೇಡ್ ಅಲ್ಲಿ ಆಕ್ಟಿವ್ ಆಗಬೇಕು ಅಂತಾನೆ ಗೊತ್ತಿರೋದಿಲ್ಲ. ಒಂದಷ್ಟು ದಿನ ಕಂಪ್ಲೀಟ್ ಆಗಿ ಪ್ರಾಫಿಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಬಿಗಿನರ್ಸ್. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ನೋಡ್ತಾ ಇರಬಹುದು, ಅದೇ ರೀತಿ ಪ್ರಾಫಿಟ್ ಅನ್ನ ಮಾಡ್ತಾ ಇರ್ತಾರೆ. ಬಟ್ ಒಂದೇ ಸಲ ನಾನು 1 ಲಕ್ಷ ಮಾಡ್ಬಿಡ್ತೀನಿ, 2 ಲಕ್ಷ ಮಾಡ್ಬಿಡ್ತೀನಿ, ಲೈಫ್ ಅಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ, ಈ ರೀತಿ ಎಲ್ಲ ದುರಾಸೆಯಿಂದ ಜಾಸ್ತಿ ಟ್ರೇಡ್ ಗಳನ್ನ ಮಾಡಿ ಓವರ್ ಟ್ರೇಡ್ ಗಳನ್ನ ಮಾಡಿ ಒಂದೇ ದಿನ ಎಲ್ಲ ಕ್ಯಾಪಿಟಲ್ ನ ಲಾಸ್ ಮಾಡ್ಕೊಳ್ತಾರೆ. ಬಟ್ ಟ್ರೇಡಿಂಗ್ ಅಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದ್ರೆ ತುಂಬಾ ಸಿಂಪಲ್, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡಬೇಕು, ಅವಾಗ ಮಾತ್ರ ನೀವು ದುಡ್ಡು ಮಾಡಕ್ಕೆ ಸಾಧ್ಯ. ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ ಡಿಸಿಪ್ಲಿನ್ ಆಗಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು 2K ಕ್ಯಾಪಿಟಲ್ ನ ಯೂಸ್ ಮಾಡಿ ನೀವು ಟ್ರೇಡ್ ಮಾಡ್ತೀರಾ ಅಂತಂದ್ರೂ ಕೂಡ ಡೈಲಿ ಒಂದು 200 ರೂಪಾಯಿ ಪ್ರಾಫಿಟ್ ಅನ್ನ ಟಾರ್ಗೆಟ್ ಇಟ್ಕೊಂಡಿರ್ತೀರಾ, 10% ಪ್ರಾಫಿಟ್. ನಾನು 10% ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಂಡಿಯನ್ ಮಾರ್ಕೆಟ್ ಅಲ್ಲ. ಇಲ್ಲಿ ನೀವು 1-2% ಮಾತ್ರ ಎಕ್ಸ್ಪೆಕ್ಟ್ ಮಾಡಬಹುದು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಬಟ್ ನೀವು ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಆರಾಮಾಗಿ 5% ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಒಂದು 5% ಅಂತ ಅನ್ಕೊಳ್ಳಿ, ನಾನು ನಿಮಗೆ ಕಡಿಮೆ ಹೇಳ್ತಾ ಇದ್ದೀನಿ, ಒಂದು 5% ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತಂದ್ರೆ 2K ಕ್ಯಾಪಿಟಲ್ ಅಲ್ಲಿ ಡೈಲಿ ನೀವು 100 ರೂಪಾಯಿ ಪ್ರಾಫಿಟ್ ಆರಾಮಾಗಿ ಮಾಡ್ಕೊ ಹೋಗಬಹುದು. ಬಟ್ ನೀವು 100 ರೂಪಾಯಿ ಪ್ರಾಫಿಟ್ ಬಂದ ತಕ್ಷಣ ಸುಮ್ಮನೆ ಇರೋದಿಲ್ಲ, ಇನ್ನ ಪ್ರಾಫಿಟ್ ಮಾಡೋಣ ಅಂತ ಮತ್ತೆ ಓವರ್ ಟ್ರೇಡ್ ಗಳನ್ನ ಮಾಡಕ್ ಹೋಗ್ತೀರಾ. ಡೈಲಿ ಒಂದು ಟ್ರೇಡ್ ಮಾಡಿ, ಅಥವಾ ನಿಮಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ 2 ಟ್ರೇಡ್ ಮಾಡಿ. ನನ್ನ ಪ್ರಕಾರ ನಾನು ಸಜೆಷನ್ ಕೊಡೋದು ಡೈಲಿ 1 ಟ್ರೇಡ್ ಮಾಡಿ, ಅದು ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಒಂದೇ ಒಂದು ಟ್ರೇಡ್ ಅನ್ನ ಮಾಡ್ತಾ ಹೋಗಿ. ನೀವು ಖಂಡಿತವಾಗ್ಲೂ ಕೂಡ ಒಂದು 30 ದಿನ, ಒಂದು 50 ದಿನ, ಒಂದು 100 ದಿನ ಆಗುವಷ್ಟರಲ್ಲಿ ನೀವೇ ಕೂಡ ಒಬ್ಬ ಒಳ್ಳೆ ಟ್ರೇಡರ್ ಆಗಿ ಆಗ್ತೀರಾ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಡೈಲಿ ಒಂದೊಂದು ಟ್ರೇಡ್ ಮಾಡ್ತಾ ಹೋದ್ರೆ ಪೇಷನ್ಸ್ ಅನ್ನು ಕೂಡ ಕಲ್ತ್ಕೊಳ್ತೀರಾ, ಡಿಸಿಪ್ಲಿನ್ ಆಗಿರ್ತೀರಾ, ನಿಮ್ಮೊಂದು ಎಮೋಷನ್ಸ್ ಕೂಡ ಕಂಟ್ರೋಲ್ ಮಾಡ್ತೀರಾ. ಬಟ್ ಡೈಲಿ ನೀವು ಓವರ್ ಟ್ರೇಡ್ ಗಳನ್ನ ಮಾಡಿದಾಗ ನಿಮಗೆ ಎಮೋಷನ್ಸ್ ಕಂಟ್ರೋಲ್ ಇರೋದಿಲ್ಲ. ನಿಮಗೆ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ, ನಿಮಗೆ ಎಷ್ಟೇ ಪ್ರಾಫಿಟ್ ಆಗಿದ್ರು ಮತ್ತೆ ಒಂದು ಟ್ರೇಡ್ ಅಲ್ಲಿ ಎಲ್ಲವನ್ನು ಲಾಸ್ ಮಾಡ್ಕೊಳ್ತೀರಾ. ನಿಮಗೆ ಒಂದು ದುರಾಸೆ ಬರ್ತಾನೆ ಇರುತ್ತೆ, ನಾನು ದುಡ್ಡು ಮಾಡ್ಬಿಡ್ತೀನಿ. ಒಂದ್ಸಲ ನೀವು ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ಮಾಡಿದ ತಕ್ಷಣ ನೀವು ದುಡ್ಡು ಮಾಡ್ಬಿಡ್ತೀವಿ ಅಂತ ದುರಾಸೆ ಬರ್ತಾನೆ ಇರುತ್ತೆ. ಅಥವಾ ಒಂದ್ಸಲ ಲಾಸ್ ಆಗ್ಬಿಟ್ರೆ ಇನ್ನೊಂದು ಟ್ರೇಡ್ ಆಗಿ ಆ ಒಂದು ಲಾಸ್ ಅನ್ನ ರಿಕವರಿ ಮಾಡ್ಕೊಂಡು ಇವತ್ತು ಸ್ಟಾಪ್ ಮಾಡೋಣ, ಈ ರೀತಿ ಮೈಂಡ್ ಸೆಟ್ ಇದ್ದೇ ಇರುತ್ತೆ. ಬಟ್ ಈ ರೀತಿ ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಟ್ರೇಡಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು ಆರಾಮಾಗಿ ಡಿಸಿಪ್ಲಿನ್ ಆಗಿ ಒಂದೇ ಒಂದು ಟ್ರೇಡ್ ಮಾಡ್ತಾ ಹೋಗಿ. ಡೈಲಿ ಒಂದು ಟ್ರೇಡ್ ಮೇಲೆ ಮಾಡಕ್ ಹೋಗ್ಬಿಡಿ. ಅದು ಲಾಸ್ ಆಗಲಿ ಅಥವಾ ಪ್ರಾಫಿಟ್ ಆಗಲಿ ಒಂದೇ ಒಂದು ಟ್ರೇಡ್ ಮಾಡಿ. ಹಾಗೆ ಸ್ಟಾಪ್ ಲಾಸ್ ಆಗಿ ಟಾರ್ಗೆಟ್ ಪ್ರಾಫಿಟ್ ಅನ್ನ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡಿ. ಇದನ್ನೆಲ್ಲ ಮಾಡ್ತಾ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗ್ಬೋದು. ನೀವು ಕೂಡ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಇಂಥ ಒಂದು ಸಿಚುವೇಶನ್ ಅಲ್ಲಿ ಟ್ರೇಡಿಂಗ್ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ತುಂಬಾ ಬೆಸ್ಟ್ ಇದೆ, ಯಾಕಂದ್ರೆ ಟ್ರೇಡಿಂಗ್ ಇಲ್ಲಿ ಟೈಮ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೀವು 9 ಕಾಲಿಂದ 3 ಕಾಲ್ವರೆಗೆ ಮಾತ್ರ ಟ್ರೇಡ್ ಮಾಡಬೇಕು. ಅದು ಕೂಡ ಒಂದು ಸೋಮವಾರದಿಂದ ಶುಕ್ರವಾರ. ಇದ್ರ ಮಧ್ಯದಲ್ಲಿ ಹಾಲಿಡೇಸ್ ಎಲ್ಲ ಇರುತ್ತೆ, ಗವರ್ನಮೆಂಟ್ ಹಾಲಿಡೇಸ್ ಇದ್ದಾಗ ರಜಾ ಕೂಡ ಇರುತ್ತೆ. ಬಟ್ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ನೀವು 24/7 ನೀವು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ವರ್ಷದ 365 ದಿನ ನೀವು ಟ್ರೇಡ್ ಮಾಡಿ ದುಡ್ಡನ್ನ ಮಾಡ್ತಾ ಹೋಗಬಹುದು. ತುಂಬಾ ಸಿಂಪಲ್ ಆಗಿರುತ್ತೆ ಟ್ರೇಡಿಂಗ್. ನಾನು ಕೂಡ ಒಂದಷ್ಟು ಸ್ಟ್ರಾಟಜಿಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ. ಅದನ್ನ ನೋಡ್ಕೊಂಡು ಕೂಡ ನೀವು ಕಲ್ತ್ಕೊಂಡು ಟ್ರೇಡ್ ಅನ್ನ ಮಾಡ್ತಾ ಹೋಗಬಹುದು. ನಾನು ಟ್ರೇಡಿಂಗ್ ಅನ್ನ ನಿಮಗೆ ಸಜೆಷನ್ ಮಾಡ್ತಾ ಇಲ್ಲ, ಬಟ್ ನೀವು ಕೂಡ ದುಡ್ಡು ಮಾಡಬೇಕು, ಡೈಲಿ ಅರ್ನ್ ಮಾಡಬೇಕು, ಡಿಸಿಪ್ಲಿನ್ ಆಗಿ ಅರ್ನ್ ಮಾಡಬೇಕು ಅಂತಂದ್ರೆ ಟ್ರೇಡಿಂಗ್ ಬನ್ನಿ. ಓವರ್ ಟ್ರೇಡ್ ಗಳನ್ನ ಮಾಡ್ತೀನಿ, ನಾನು ಒಂದೇ ದಿನ 10,000 ಮಾಡ್ತೀನಿ, ಒಂದೇ ದಿನ 20,000 ಮಾಡ್ತೀನಿ, ಈ ರೀತಿ ಮೈಂಡ್ ಸೆಟ್ ಇದ್ರೆ ಒಂದೇ ದಿನ 2 ಲಕ್ಷ ಮಾಡ್ತೀನಿ, ಈ ರೀತಿ ಮೈಂಡ್ ಸೆಟ್ ಇದ್ರೆ ಖಂಡಿತವಾಗ್ಲೂ ಕೂಡ ನೀವು ಟ್ರೇಡಿಂಗ್ ಗೆ ಬರಬೇಡಿ. ನೀವು ಕೂಡ ಕ್ರಿಪ್ಟೋ ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ನನ್ನ ರೀತಿನೇ ಪ್ರಾಫಿಟ್ ಮಾಡಬೇಕು ಅಂತಂದ್ರೆ ಕ್ರಿಪ್ಟೋ ಟ್ರೇಡಿಂಗ್ ಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಾಯಿನ್ ಸ್ವಿಚ್. ಅದರ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ನೀವು ಕೂಡ ರಿಜಿಸ್ಟ್ರೇಷನ್ ಆಗಬಹುದು. ಇದರಲ್ಲೂ ಕೂಡ ಅಷ್ಟೇ, ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಾನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಕೊಡ್ತೀನಿ. ನಮ್ಮ ಒಂದು ಇನ್ಸ್ಟಾಗ್ರಾಮ್ ಗೆ DM ಮಾಡಿದ್ರೆ ಸಾಕು. ಬಟ್ ನೀವು ನಮ್ಮ ಒಂದು ಲಿಂಕ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಿದ್ರೆ
ಮಾತ್ರ. ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಕೊಡ್ತೀವಿ, DM ಮಾಡಿ. ನಿಮಗೆ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನೇ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ನಾನು ಸೊಲ್ಯೂಷನ್ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೀವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಲಿಂಕ್ ಟೆಲಿಗ್ರಾಮ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ ನೀವು ರಿಜಿಸ್ಟರ್ ಆಗಬಹುದು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ಕೊಳ್ತಾ ಇದೀನಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು.